ಹಲೋ ಚಾಂಪಿಯನ್ಸ್, ಎಲ್ಲರೂ ಮಸ್ತ್ ಇದ್ದೀರಲ್ಲ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಏನಿದೆ ಸರ್, ಕ್ವಶನ್ ಪೇಪರ್ ಏನೋ ತೋರಿಸ್ತಿದ್ದಾರೆ. ಎಸ್, ಯಾಕೆ ನಿಮಗೀಗ ಮಿಡ್ ಟರ್ಮ್ ಎಕ್ಸಾಮ್ ಬರ್ತದೆ. ಎಸ್ಸೆ ಒನ್ ಎಷ್ಟು ದಿನ ಇದೆ? ಹಾರ್ಡ್ಲಿ 10 ಡೇಸು, 1 ವೀಕ್ ಟು 10 ಡೇಸ್ ಇದೆ. ಸೊ ಪ್ರಾಕ್ಟೀಸ್ ಓದಲೇಬೇಕಲ್ಲ, ಮಾಡಲೇಬೇಕಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋಲಿ ಕ್ವಶನ್ ಪೇಪರ್ನ ನಾನು ಡಿಸ್ಕಷನ್ ಮಾಡಲ್ಲ. ಸೊ ವಾಟ್ ಐ ವಾಂಟೆಡ್ ಟು ಸೇ ಯು ಇಸ್, I'll be sharing this particular question paper in the WhatsApp group. So WhatsApp group description ಅಲ್ಲಿ WhatsApp group ದ ಲಿಂಕ್ ಇದೆ, ಜಾಯ್ನ್ ಆಗ್ರಿ. ಸೊ ಈ ಕ್ವಶನ್ ಪೇಪರ್ನ ನಾನು ಅಲ್ಲಿ ಶೇರ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಪ್ರಾಕ್ಟಿಸ್. ಸೊ ಕ್ವಶನ್ ಪೇಪರ್ ಹೆಂಗೆ ಸೆಟ್ ಮಾಡ್ತಿದ್ದೇನೆ ಅಂತ ಇಲ್ಲಿ ನೋಡಿದ್ರೆ, ಸೆಟ್ 1, ದಿಸ್ ಇಸ್ ನಾಟ್ ದ ಓನ್ಲಿ ಕ್ವಶನ್ ಪೇಪರ್. ಸೊ ಐ ವಿಲ್ ಬಿ ಸೆಂಡಿಂಗ್ ಮಲ್ಟಿಪಲ್ ಕ್ವಶನ್ ಪೇಪರ್ಸ್. ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವಿಲ್ try to cover the questions from all the concepts so that ಅದು ನಿಮ್ಗೊಂಥರ ರಿವಿಷನ್ನು ಆಗಬೇಕು. ಎಕ್ಸಾಮಲ್ಲಿ ನಿಮಗೆ ಕೇಳಿದ್ರು ಅಂದರೆ ಆನ್ಸರ್ ಮಾಡೋದಕ್ಕೆ ಆರಾಮಾಗಿ ಈಸಿಯಾಗಿನೂ ಇರಬೇಕು. ಸೊ ಎರಡೂ ಓಕೆ. ಆ್ಯಂಡ್ ಅಗೇನ್ ಸರ್, ಬೋರ್ಡ್ ಎಕ್ಸಾಮಲ್ಲಿ ನೋಡಿದ್ರೆ ನಮಗೆ ಫಿಸಿಕ್ಸ್ ಸಪ್ರೇಟ್ ಬರುತ್ತೆ, ಕೆಮಿಸ್ಟ್ರಿ ಸಪ್ರೇಟ್ ಬರುತ್ತೆ, ಬಯಾಲಜಿ ಸಪ್ರೇಟ್ ಬರುತ್ತೆ. ಇಲ್ಲಿ ನೋಡ್ರಿ ನೀವೆಲ್ಲ ಮಿಕ್ಸ್ ಮಾಡಿದ್ದೀರಾ. ನಾ ಇಲ್ಲಿ ಮಾಡ್ತಿರೋದು ನಿಮಗೆ 40 ಮಾರ್ಕ್ಸ್. ಯಾಕೆ 40 ಮಾರ್ಕ್ಸು? 80 ಮಾರ್ಕ್ಸ್ ಮಾಡಿದೆ ಅಂದರೆ ಅಪ್ಪ 3 hours ಕ್ವಶನ್ ಪೇಪರ್ ನೋಡಬೇಕಾ? ಅದಕ್ಕೆ ಬೇಡವೇ ಬೇಡ. 40 ಆದರೂ ಅರ್ಧನೇ, ಬಟ್ ಸ್ಟಿಲ್ ವಾಟ್ ಐ ಟ್ರೈ ಟು ಸೇ ಯು ಇಸ್, ಎಲ್ಲ ಕ್ವಶನ್ನೂ ಬರೆಯೋದು ಅಥವಾ ಪ್ರಾಕ್ಟೀಸ್ ಮಾಡೋದು, ಒಂದು ಕ್ವಶನ್ ಪೇಪರ್ ಮಾಡಿರಿ. ಬೇರೆ ಕ್ವಶನ್ ಪೇಪರ್ಸ್ ಎಲ್ಲ ಏನು ಮಾಡಿರಿ, ಟ್ರೈ ಟು ಆನ್ಸರ್. ಜಸ್ಟ್ ಓಕೆ, ನನಗಿದು ಆನ್ಸರ್ ಮಾಡೋದಕ್ಕಾಗತ್ತಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಓಕೆ ಲಾಂಗ್ ಆನ್ಸರ್ಸ್ ತೊಗೊಳ್ಳೋಣ. ಸೊ ಯಾವುದು? ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಲಿಸ್ಟ್ 24 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು? ಓಕೆ, ನನಗೆ ಡೆಫಿನಿಷನ್ಸ್ ಬರೆಯೋದೇ ಬೇಡ. ಓಕೆ, ನಾನು ಮನಸ್ಸಲ್ಲಿ ಓಕೆ, ದ ರೀಜನ್ ಸರೌಂಡಿಂಗ್ ದ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಇಸ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಡನ್. ಬರೆಯೋದು ಬೇಕಿಲ್ಲ. 4 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದಕ್ಕೆ ಹೇಳೋದು. ಬರೀ 1 2 ನೋಡ್ಕೊಬೇಡ್ರಿ, ಅಷ್ಟು ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಕೇಳ್ಬೋದು, ಕೇಳಿದ್ದಾರೆ ಇದು. ಸೊ ಅದಕ್ಕೆ ವಾಟ್ ಎವರ್ ದ ಪ್ರಾಪರ್ಟೀಸ್ ಇಸ್ ದೇರ್, ನನಗೆ ಪ್ರಾಪರ್ಟೀಸ್ ನೆನಪಾಗ್ತಿದ್ಯಾ? ಆಮ್ ಐ ಏಬಲ್ ಟು ರೈಟ್ ಇನ್ ದ ಎಕ್ಸಾಮ್? ಗೊತ್ತಿತ್ತು ಅಂದರೆ ಸಾಕು. ನೋ ನೀಡ್ ಟು ರೈಟ್ ಎವ್ರಿಥಿಂಗ್ ಆ್ಯಂಡ್ ವೇಸ್ಟ್ ಯುವರ್ ಟೈಮ್. ಸೊ ಅದಕ್ಕೋಸ್ಕರ ಆ್ಯಂಡ್ ಅಗೇನ್ ಇಲ್ಲಿ ನಿಮಗೆ ಇದು ಇದೆ, ಏನಂತೀರ, ನ್ಯೂಮರಿಕಲ್ಸ್ ಜಸ್ಟ್ ನೋಡಿದ್ರೆ ಆಗಲ್ಲ. ನ್ಯೂಮರಿಕಲ್ಸ್ ಪಾರ್ಟ್ ಏನಿದೆ ಪ್ರಾಕ್ಟೀಸ್ ಮಾಡಿರಿ, ಬರೀರಿ, ಆನ್ಸರ್ ಬರ್ತಿದೆಯಾ ಚೆಕ್ ಮಾಡಿರಿ. ಓಕೆ ಫೈನ್. ಸೊ ಕಮೆಂಟ್ ಮಾಡಿರಿ, ನಿಮಗೆ ಡು ಯು ವಾಂಟ್ ಜಸ್ಟ್ ದ ಕ್ವಶನ್ ಪೇಪರ್ ಆರ್ ಈ ಕ್ವಶನ್ ಪೇಪರ್ಗೆ ಸೊಲ್ಯೂಷನ್ನು ಬೇಕಾ? ಸೊಲ್ಯೂಷನ್ ಇನ್ ದ ಸೆನ್ಸ್ ಲೈಕ್ ಮೀ ಎಕ್ಸ್ಪ್ಲೈನಿಂಗ್ ಫಾರ್ ಯು. ಓಕೆ, ಈಗ ಫಾರ್ ಎಕ್ಸಾಂಪಲ್ ದ ರೋಲ್ ಆಫ್ ಕೆಮಿಕಲ್ ಇನ್ಆಕ್ಟಿವ್ ಗ್ಯಾಸಸ್, ನೈಟ್ರೋಜನ್, ಆರ್ಗನ್, ಎಲೆಕ್ಟ್ರಿಕ್ ಬಲ್ಬಲ್ಲಿ ಏನು ಅಂದರೆ ಹೆಲ್ಪ್ ಫಿಲಮೆಂಟ್ ಟು ಗ್ಲೋ ಬ್ರೈಟರ್, ಹೌದಾ? ಅಲ್ಲ. ರಿಯಾಕ್ಟ್ ಟು ಪ್ರೊಡ್ಯೂಸ್ ಲೈಟ್, ಹೌದಾ? ಅಲ್ಲ. ದೇ ಪ್ರೊಲಾಂಗ್ ದ ಲೈಫ್ ಆಫ್ ದ ಫಿಲಮೆಂಟ್, ಎಸ್, ಬೈ ಪ್ರಿವೆಂಟಿಂಗ್ ಆಕ್ಸಿಡೇಷನ್. ದಟ್ ಈಸ್ ದ ಮೈನ್ ರೀಸನ್ ವೈ ವಿ ಯೂಸ್ ದ ಇನ್ಆಕ್ಟಿವ್ ಗ್ಯಾಸಸ್. ಸೊ ಈ ಥರ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾ? ಐ ಆಮ್ ನಾಟ್ ಗಿವಿಂಗ್ ದ ಸೊಲ್ಯೂಷನ್, ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್. ಸೊ ಅದು ಬೇಕಾ? ಏನು ಕಮೆಂಟ್ ಮಾಡಿರಿ. ಸೊ ಸೈನ್ಸ್ ಒಂದೇನಾ ಸರ್? ಇಲ್ಲ, ಮ್ಯಾಥ್ಸೂ ಮಾಡ್ತೀನಿ. ಸೊ ಮ್ಯಾಥ್ಸು ಪೇಪರ್ನು ಶೇರ್ ಮಾಡ್ತೀನಿ. ಸೊ ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮ್ ಹಾಲಲ್ಲಿ ನೀವು ಕೂತ್ರಿ ಅಂದರೆ ಆಲ್ ದಟ್ ಐ ವಾಂಟ್ ಈಸ್ ಓಕೆ, ಏನೂ ಟೆನ್ಷನ್ ಇಲ್ದಿರ ಯು ಶುಡ್ ಬಿ ಏಬಲ್ ಟು ಅಟೆಂಡ್ ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ರೀಕಲೆಕ್ಟ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಇಟ್ ಶುಡ್ ಬಿ ಈಸಿ ಫಾರ್ ಯು. ಓಕೆ, ಸೊ ಐ ಟ್ರೈ ಟು ಡೂ ಆಸ್ ಮಚ್ ಆಸ್ ಪಾಸಿಬಲ್. ಐ ಟ್ರೈ ಟು ಮೇಕ್ ಇಟ್ ಆಸ್ ಈಸಿ ಆಸ್ ಪಾಸಿಬಲ್. ವಾಟ್ಸಪ್ ಏನು ನೋಡ್ತೀರಾ? ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿರಿ, ಕಮೆಂಟ್ ಮಾಡಿರಿ ಇನ್ನೂ ಏನು ಬೇಕು ಅಂತ. ದಟ್ಸ್ ಇಟ್. ನಾನು ಜಾಸ್ತಿ ತಲೆ ತಿನ್ನೋದಕ್ಕೆ ಹೋಗಲ್ಲ. ಪ್ರಾಕ್ಟೀಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.